ಜಮೀರ್ ಖಾನ್ಗಾಗಿ ಮುಸ್ಲಿಂ ನಾಯಕರ ಮಹಾಬಂಡಾಯವೇ ಹರಿದು ಬರ್ತಾ ಇದೆ. ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಇಂದು ವಿಧಾನಸೌಧ ಚಲೋ ಹಾಗೆ ವಿಧಾನಸೌಧಕ್ಕೆ ಲಗ್ಗೆಯನ್ನ ಇಡಲು ಜಮೀರ್ ಬೆಂಬಲಿಗರು ಮುಂದಾಗ್ತಾ ಇದ್ದಾರೆ. ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಇಂದು ವಿಧಾನಸೌಧದ ಚಲೋ ವಿಧಾನಸೌಧಕ್ಕೆ ಲಗ್ಗೆ ಇಡಲು ಜಮೀರ್ ಬೆಂಬಲಿಗರು ಮುಂದಾಗ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನಕ್ಕಾಗಿ ಮೆರವಣಿಗೆ. ಸಿಎಂ ಡಿಕೆಶಿ ಸಿದ್ದರಾಮಯ್ಯಗೆ ಜಮೀರ್ ಬೆಂಬಲಿಗರು ಸಂದೇಶ. ಜಮೀರ್ ಖಾನ್ಗಾಗಿ ಮುಸ್ಲಿಂ ನಾಯಕರ ಮಹಾಬಂಡಾಯ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಇಮ್ರಾನ್ ಪಾಷಾ ನೇತೃತ್ವದಲ್ಲಿ ಇಂದು ವಿಧಾನಸೌಧದ ಚಲೋ ನಡೀತಾ ಇದೆ. ವಿಧಾನಸೌಧಕ್ಕೆ ಲಗ್ಗೆಯನ್ನ ಇಡಲು ಜಮೀರ್ ಬೆಂಬಲಿಗರು ಮುಂದಾಗ್ಬಿಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋ ವಿಚಾರವಾಗಿ ಮೆರವಣಿಗೆಯನ್ನ ಮಾಡ್ತಾ ಇದ್ದಾರೆ. ಸಿಎಂ ಡಿಕೆಶಿ ಮತ್ತೆ ಸಿದ್ದರಾಮಯ್ಯಗೆ ಜಮೀರ್ ಬೆಂಬಲಿಗರು ಸವಾಲ್ ಹಾಕಿ ನಿಂತಿದ್ದಾರೆ. ಯಾಕಂದ್ರೆ ಮೊದಲನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬಂದಿಲ್ಲ. ಈಗ ಎರಡನೇ ಪಟ್ಟಿಯಲ್ಲಿ ಜಮೀರ್ ಅಹಮದ್ ಅವರ ಹೆಸರು ಕೇಳಿ ಬರಬೇಕು ಅಂತ ಹೇಳಿ ಬೆಂಬಲಿಗರು ಈಗ ಪಟ್ಟು ಹಿಡಿದು ಕೂತಿದ್ದಾರೆ. ಹೈಕೋರ್ಟ್ ನಿರ್ದೇಶನ ಗಾಳಿಗೆ ತೂರಿ ಜಮೀರ್ ಬೆಂಬಲಿಗರು. ಚಾಮರಾಜಪೇಟೆಯಲ್ಲಿ ನೋಟಿಸ್ಗೂ ಕ್ಯಾರೆ ಎನ್ನದಂತಹ ಫ್ಯಾನ್ಸ್. ಸಾವಿರಾರು ಜಮೀರ್ ಅಭಿಮಾನಿಗಳಿಂದ ಭಾರೀ ಪ್ರತಿಭಟನೆ. ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧ ಸ್ವಕ್ಷೇತ್ರದಲ್ಲೇ ಆಕ್ರೋಶ. ಜಮೀರ್ ಖಾನ್ಗೆ ಸಚಿವ ಸ್ಥಾನಕ್ಕಾಗಿ ರಸ್ತೆಗಿಳಿದ ಬೆಂಬಲಿಗರು. ಖಾಕಿ ಪಡೆ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಆಗಿದೆ. ಆಕ್ರೋಶ ಹೊರಬೀಳ್ತಾ ಇದೆ. ಹೈಕೋರ್ಟ್ ನಿರ್ದೇಶನ ಗಾಳಿಗೆ ತೂರಿ ಜಮೀರ್ ಬೆಂಬಲಿಗರು ಈಗ ಒಂದು ಹೆಜ್ಜೆ ಮುಂದಿಟ್ಟಿದ್ದಾರೆ. ಚಾಮರಾಜಪೇಟೆಯಲ್ಲಿ ನೋಟಿಸ್ಗೂ ಕ್ಯಾರೆ ಅಂತ ಇಲ್ಲ ಫ್ಯಾನ್ಸ್. ಸಾವಿರಾರು ಮಂದಿ ಅಂದ್ರೆ ಸಾವಿರಾರು ಜಮೀರ್ನ ಅಭಿಮಾನಿಗಳಿಂದ ಭಾರೀ ಪ್ರತಿಭಟನೆ ನಡೀತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಇನ್ನು ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧವಾಗಿ ಸ್ವಕ್ಷೇತ್ರದಲ್ಲೇ ಆಕ್ರೋಶವನ್ನು ಹೊರಹಾಕಲಾಗ್ತಾ ಇದೆ ಜಮೀರ್ ಅಹಮದ್ ಅವರ ಬೆಂಬಲಿಗರು ಅಭಿಮಾನಿಗಳು. ದೊಡ್ಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪೀಸ್ಫುಲ್, ಯಾವುದೇ ರೀತಿಗೂ ಸರ್ಕಾರದ ಪರವಾಗಿ, ಕಾಂಗ್ರೆಸ್ ಪರವಾಗಿ, ಡಿ ಕೆ ಶಿವಕುಮಾರ್ ಪರವಾಗಿ, ಸಿದ್ದರಾಮಯ್ಯ ಪರವಾಗಿ, ನಮ್ಮ ರಾಜ್ಯದ ಡಿ ಕೆ ಹರಿಪ್ರಸಾದ್ ರಾಜ್ಯದ ಅಧ್ಯಕ್ಷರ ಪರವಾಗಿ ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಕಾರಣ ಇಷ್ಟು ಜಮೀರ್ ಅಹಮದ್ ಖಾನ್ ಸಾಹೇಬ್ಗೆ ಡಿಸಿಎಂ ಹುದ್ದೆ ಕೊಡಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಹುದ್ದೆ ಕೊಡಿ. ನಮ್ಮ ರಾಜ್ಯಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಸಾವಿರಾರು ಜನಕ್ಕೆ ಇಡೀ ರಾಜ್ಯದಲ್ಲಿ ಜಮೀರ್ ಮುಖಾಂತರ ಇಂಥ ಹೆಸರು ಗಳಿಸಿದ್ದಾರೆ. ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾರೆ. ಇಷ್ಟೊಂದು ಜನ ಬರಬೇಕಂದ್ರೆ ಒಂದು ಅಭಿಮಾನ. ಬಡವರಿಗೆ, ಹಾಸ್ಪಿಟಲ್ಗೆ ಯಾವುದೇ ರೀತಿ ಗೊತ್ತಿರುತ್ತಿಲ್ಲ ಜಮೀನಲ್ಲಿ. ಅದೇ ಪ್ರೀತಿ, ಅದೇ ವಿಶ್ವಾಸ ಇವತ್ತಿನ ದಿವಸ ಇಲ್ಲಿ ಎಲ್ಲರೂ ಸೇರಿರೋದು. ಏನು ಕಾರಣ ಏನಂದರೆ ಜಮೀರನ್ನಾಗಿ ಯಾವುದೇ ರೀತಿಗೂ ಡಿಸಿಎಂ ಪೋಸ್ಟ್ ಕೊಡಿ. ಈ ರಾಜ್ಯ ಮಟ್ಟಿಗೆ ಎಲ್ಲ ಹಿಂದೂ ಜನ ಬಾಂಧವರಿಗೆ, ಮುಸ್ಲಿಂ ಬಾಂಧವರಿಗೆ, ಕ್ರಿಶ್ಚಿಯನ್ ಬಾಂಧವರಿಗೆ, ನಮ್ಮ ಬುದ್ಧಿಸ್ಟ್ ಕಡಿಮೆ ಇದ್ದಾರೆ. ಇದ್ರೂ ಎಲ್ಲ ವರ್ಗದವರು ಜಮೀರನ್ನ ಕೆಲಸ ಮಾಡಿದ್ದಾರೆ. ನೋಡಿ, ವಿಧಾನಸೌಧದ ಚಲೋ ಮಾಡೋದಕ್ಕೆ ಮುಂದಾಗಿದ್ದಾರೆ ಜಮೀರ್ ಅಹಮದ್ ಅವರ ಬೆಂಬಲಿಗರು. ಯಾಕಂತಂದ್ರೆ ಸಚಿವ ಸ್ಥಾನಕ್ಕಾಗಿ ಪಟ್ಟು ಹಿಡಿದು ಕೂತಿದ್ದಾರೆ. ಯಾಕಂದ್ರೆ ಅವರು ಅಷ್ಟೊಂದು ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಮುಸ್ಲಿಂ ವರ್ಗಕ್ಕೆ ಅಂತಾನೆ ಅಷ್ಟೇ, ದಲಿತ ವರ್ಗಕ್ಕೆ ಅಂತಾನೆ ಅಷ್ಟೇ ತುಂಬಾ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಅಂಥವ್ರಿಗೆ ನೀವು ಸಚಿವ ಸ್ಥಾನ ಯಾಕೆ ಕೊಡ್ತಾ ಇಲ್ಲ? ಅವರ ವಿರುದ್ಧವಾಗಿ ಹುನ್ನಾರವನ್ನು ನಡೆಸಲಾಗ್ತಾ ಇದೆ ಅಂತೇಳಿ ಈಗ ಅಭಿಮಾನಿಗಳು ಮಾಡ್ತಾ ಇರುವಂತಹ ಧರಣಿ ಇದು. ಮಾಜಿ ಕಾರ್ಪೊರೇಟ್ ಇಮ್ರಾನ್ ಪಾಷಾ ಸ್ಥಳದಲ್ಲೇ ಅರೆಸ್ಟ್.
ಬಿಎಂಟಿಸಿ ಬಸ್ಗಳ ಮೂಲಕ ವಶಕ್ಕೆ ಪಡೆದ ಪೊಲೀಸರು. ವಶಕ್ಕೆ ಪಡಿತಾ ಇದ್ದಂತೆ ಮತ್ತಷ್ಟು ಕೋಪಗೊಂಡ ಬೆಂಬಲಿಗರು. ಹೋರಾಟಗಾರರನ್ನ ವಶಕ್ಕೆ ಪಡೆದಂತಹ ಪ್ರತಿಭಟನೆ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸ್ಥಳದಲ್ಲೇ ಅರೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಹಾಗಾಗಿ ಬೆಂಬಲಿಗರು ಮತ್ತೆ ಪ್ರತಿಭಟನೆ ಮಾಡೋದಕ್ಕೆ ಮತ್ತೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಸರ್ಕಾರದ ವಿರುದ್ಧವಾಗಿ ಒಂದ್ ಕಡೆ ಆಕ್ರೋಶಗಳ ಕೂಗು ಕೇಳ್ತಾ ಇದ್ರೆ, ಇತ್ತ ಇಮ್ರಾನ್ ಪಾಷಾನ ಸ್ಥಳದಲ್ಲೇ ಅರೆಸ್ಟ್ ಮಾಡಲಾಗಿದೆ. ಅವರನ್ನ ಮಾಜಿ ಕಾರ್ಪೊರೇಟ್ ಇಮ್ರಾನ್ ಪಾಷಾ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಈಗ ಮಾಜಿ ಕಾರ್ಪೊರೇಟ್ ಇಮ್ರಾನ್ ಪಾಷಾ ಅವರನ್ನ ಸ್ಥಳದಲ್ಲೇ ಪೊಲೀಸ್ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಬಿಎಂಟಿಸಿ ಬಸ್ಗಳ ಮೂಲಕ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಇತ್ತ ವಶಕ್ಕೆ ಪಡಿತಾ ಇದ್ದಂತೆ ಮತ್ತಷ್ಟು ಕೋಪಗೊಂಡಿದ್ದಾರೆ ಜಮೀರ್ ಬೆಂಬಲಿಗರು. ಹೋರಾಟಗಾರರನ್ನ ವಶಕ್ಕೆ ಪಡೆದು ಪ್ರತಿಭಟನೆಯನ್ನ ಹತ್ತಿಕ್ಕುವಂತಹ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತೇಳಿ ಮತ್ತೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಒಟ್ನಲ್ಲಿ ಜಮೀರ್ ಸಾಹಬ್ಗೆ ಬರಬೇಕು, ಸಚಿವ ಸ್ಥಾನ ಸಿಗಬೇಕು ಅನ್ನೋದು ಈಗ ಅಲ್ಲಿನ ಬೆಂಬಲಿಗರು, ಅಭಿಮಾನಿಗಳ ಕೂಗು, ಘೋಷಣೆ ಮತ್ತೆ ಆಕ್ರೋಶ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ ಹೂಗಾರ ದೂರವಾಣಿ ಸಂಪರ್ಕದಲ್ಲಿ. ಬಸವರಾಜ್, ವಶಕ್ಕೆ ಪಡೆದಿದ್ದಾರೆ ಈಗ ಇವ್ರನ್ನು ಕೂಡ, ಇಮ್ರಾನ್ ಪಾಷಾ ಅವ್ರನ್ನ. ಜೊತೆಗೆ ಬೆಂಬಲಿಗರು ಕೂಡ ಫುಲ್ಲು ಅಲ್ಲಿ ದಂಗೆ ಎದ್ದೇಳ್ತಾ ಇದ್ದಾರೆ. ಹೇಗಿದೆ ಈಗ ಅಲ್ಲಿನ ಪರಿಸ್ಥಿತಿ? ಜೊತೆಗೆ ಏನ್ ನಡೀತಾ ಇದೆ ಅಲ್ಲಿ? ಮತ್ತಷ್ಟು ಅಪ್ಡೇಟ್ ಕೊಡಿ. ಇಂಚರ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಹೇಳಿ ಪಾದರಾಯನಪುರದಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಪಾದಯಾತ್ರೆಯ ಪ್ರತಿಭಟನೆಯನ್ನು ಕೂಡ ಮಾಜಿ ಕಾರ್ಪೊರೇಟರ್ ಆಗಿರ್ತಕ್ಕಂಥ ಇಮ್ರಾನ್ ಪಾಷಾ ಅವರ ನೇತೃತ್ವದಲ್ಲಿ ಕೂಡ ಆಯೋಜನೆ ಆಗಿತ್ತು. ಅದಕ್ಕೆ ಪೊಲೀಸರು ಸಹ ಒಂದ್ ಕಡೆ ವಿರೋಧ ಕೂಡ ವ್ಯಕ್ತಪಡಿಸಿ ಮತ್ತೆ ಕಟ್ಟುನಿಟ್ಟಿನ ಆದೇಶ ಕೂಡ ಹೊರಡಿಸಿದ್ರು. ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ತಾವು ಪ್ರತಿಭಟನೆ ಮಾಡಬೇಕು, ಅದನ್ನ ಹೊರತುಪಡಿಸಿ ಎಲ್ಲಿ ಕೂಡ ನೀವು ಪ್ರತಿಭಟನೆ ಮಾಡಬಾರದು, ಪಾದಯಾತ್ರೆಗೂ ಕೂಡ ಕೈಗೊಳ್ಳಬಾರದು ಅನ್ನುವಂತ ಸೂಚನೆ ಕೊಟ್ಟಿದ್ರು ಸಹಿತ ಅದನ್ನ ಉಲ್ಲಂಘಿಸಿ ಒಂದು ಪಾದಯಾತ್ರೆ ಮುಖಾಂತರ ವಿಧಾನಸೌಧಕ್ಕೆ ಬರುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಮತ್ತೆ ಕಾರ್ಯಕರ್ತರು ಕೆಲವು. ಈ ಒಂದು ನಿಟ್ಟಿನಲ್ಲಿ ಪೊಲೀಸರು ಕೂಡ ಸಾಕಷ್ಟು ಬಿಗಿ ಬಂದೋಬಸ್ತನ್ನು ಕೂಡ ಏರ್ಪಡಿಸಿ ಅಲ್ಲಿರ್ತಕ್ಕಂಥ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಕೂಡ ಬಂದ್ ಮಾಡ್ತಿದ್ರು. ಮತ್ತೆ ಸಾಕಷ್ಟು ಪೊಲೀಸರು ಕೂಡ ಅಲ್ಲಿ ನಿಯೋಜನೆಗೊಂಡಿದ್ರು. ಏನು ಪ್ರತಿಭಟನೆ ಮಾಡೋ ಮುಖಾಂತರ ಪಾದಯಾತ್ರೆಯನ್ನು ಮಾಡ್ಲಿಕ್ಕೆ ಏನ್ ಮುಂದಾಗಿದ್ರು ಅವ್ರನ್ನೆಲ್ಲರನ್ನು ಕೂಡ ಬಂಧಿಸಿ ಇದೀಗ ಅವ್ರನ್ನ ಒಂದು ಬಿಎಂಟಿಸಿ ಬಸ್ ಅಲ್ಲಿ ಕೂಡ ಕರೆದೊಯ್ದುಕೊಂಡಿರ್ತಕ್ಕಂಥದ್ದು. ಯಾರೆಲ್ಲ ಒಂದು ಪ್ರತಿಭಟನೆ ಮಾಡ್ಲಿಕ್ಕೆ ಮತ್ತೆ ಪಾದಯಾತ್ರೆ ಏನ್ ಬಂದಿದ್ರು ಅವ್ರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡೆದು ಪೊಲೀಸರು ಈಗಾಗಲೇ ಅವ್ರನ್ನ ಕರೆದೊಯ್ಯುವಂತ ಪ್ರಯತ್ನನೂ ಕೂಡ ಮಾಡಿರ್ತಕ್ಕಂಥದ್ದು. ಆದ್ರೂ ಸಹಿತ ಪೊಲೀಸರ ನಡುವೆ ಮತ್ತೆ ಅಲ್ಲಿ ಪ್ರತಿಭಟನಾಕಾರರ ನಡುವೆ ಒಂದಿಷ್ಟು ವಾಕ್ಸಮರ ಕೂಡ ಸೃಷ್ಟಿ ಆಯ್ತು. ಅದಾದ ಬಳಿಕ ಈಗ ಒಬ್ಬೊಬ್ಬರನ್ನು ಕೂಡ ಅವ್ರನ್ನ ಪೊಲೀಸರ ಒಂದು ವೆಹಿಕಲ್ ನಲ್ಲಿ ಮತ್ತೆ ಬಿಎಂಟಿಸಿ ಬಸ್ ನಲ್ಲಿ ಕೂಡ ಕರೆದುಕೊಂಡು ಹೋಗ್ತಾ ಇದ್ದಾರೆ. ಇಂಚರ ಬಸವರಾಜಿನ ಅಲ್ಲಿ ಭದ್ರತೆ ನೋಡೋದಾದ್ರೆ ಹೇಗಿದೆ ಈಗ? ಇಂಚರ ಈಗಾಗಲೇ ಮೊದಲೇ ಕೂಡ ಅವರು ಪಾದಯಾತ್ರೆ ಮಾಡ್ತೀವಿ, ನಾವು ವಿಧಾನಸೌಧಕ್ಕೆ ಬಂದು ಮುತ್ತಿಗೆ ಹಾಕ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಏನೋ ಒಂದ್ ಕಡೆ ಅವರು ಕಾರ್ಯಕರ್ತರು ಆಗಿರ್ಬೋದು ಮತ್ತೆ ಇಮ್ರಾನ್ ಪಾಷಾ ಅವರ ಬೆಂಬಲಿಗರು ಸಾಕಷ್ಟು ಜನ ಏನು ಅದು ಮುಂದಾಗಿದ್ರು. ಆ ವಿಚಾರ ತಿಳಿಸಿದಂತೆ ಪೊಲೀಸರು ಸಹಿತ ದೊಡ್ಡ ಮಟ್ಟಿಗೆ ಕೂಡ ಅಲ್ಲಿ ಪೊಲೀಸ್ ನಿಯೋಜನೆ ಕೂಡ ಮಾಡಿದ್ರು. ಪಾದರಾಯನಪುರದ ಒಂದ್ ಕಡೆ ಮುಖ್ಯ ರಸ್ತೆಗಳಲ್ಲಿ ಮತ್ತೆ ಪ್ರತಿಭಟನೆ ಮಾಡ್ಲಿಕ್ಕೆ ಬಂದಂತ ಸ್ಥಳಗಳಲ್ಲಿ ಕೂಡ ಸಾಕಷ್ಟು ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಬ್ಯಾರಿಕೇಡ್ ಗಳನ್ನು ಕೂಡ ಹಾಕಿರ್ತಕ್ಕಂಥದ್ದು ಮತ್ತೆ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸಹಿತ ಅವರು ಮುಂದೆ ಹೋಗ್ಲಾರ್ದಂತೂ ಕೂಡ ತಡೆಯುವಂತ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈಗ ಅಲ್ಲಿ ಕೂಡ ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನು ಕೂಡ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಪೊಲೀಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ನಿಯೋಜನೆ ಮಾಡಿದ್ದಾರೆ. ಇನ್ನು ಕೂಡ ಹೆಚ್ಚಿಗೆ ಏನಾದ್ರೂ ಒಂದಿಷ್ಟು ಗಲಾಟೆ ಸೃಷ್ಟಿ ಆದ್ರೆ ಮತ್ತಷ್ಟು ಪೊಲೀಸ್ನ ತರಿಸಿಕೊಳ್ಳುವಂತ ಪ್ರಯತ್ನದಲ್ಲೂ ಕೂಡ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಕೂಡ ಮುಂದಾಗ್ತಾ ಇದ್ದಾರೆ. ಇದೀಗ ಒಂದಿಷ್ಟು ಪ್ರತಿಭಟನಾಕಾರರು ಕೂಡ ಚದುರಿಸಿರ್ತಕ್ಕಂಥದ್ದು. ಈಗಾಗಲೇ ಇಮ್ರಾನ್ ಪಾಷಾ ಅವ್ರನ್ನ ಮತ್ತೆ ಕೆಲವು ಬೆಂಬಲಿಗರನ್ನು ಕೂಡ ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಗಾಗಿ ಸದ್ಯಕ್ಕೆ ಪರಿಸ್ಥಿತಿ ಕೂಡ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯಲಾರದಂತೆ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಕೂಡ ವಹಿಸಿರ್ತಕ್ಕಂಥದ್ದು. ಇಂಚರ. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.